ನನಗಂತೂ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಸುವಾಸಿನಿ ಬದಲಾಗಿದ್ದಾಳ. ಬಣ್ಣ ಚೇಂಜ್ ಮಾಡೋದು ಅಂದರೆ ಅವಳಿಗೆ ಈಸಿಯಾದ ಕೆಲಸ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಧ್ರುವ. ಮನಸ್ಸು ನನ್ನ ತಂಗಿ ಸುಹಾಸಿನಿ ಬದಲಾಗಿದ್ದಾಳೆ ಅಂತ ಹೇಳ್ತಾ ಇದೆ, ಆದರೆ ಬುದ್ಧಿ ಅದನ್ನು ಒಪ್ಕೋತಾ ಇಲ್ಲ. ಅಮ್ಮ, ನೀವೇ ಹೇಳ್ತಿದ್ದೀರಿ ಅಲ್ವಾ, ಮನಸ್ಸು ಮತ್ತು ಬುದ್ಧಿ ಮಧ್ಯೆ ಡೌಟ್ ಬಂದರೆ ಯಾವಾಗಲೂ ಮನಸ್ಸಿನ ಮಾತು ಕೇಳಬೇಕು ಅಂತ. ಹೌದು ಕಣೋ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ನನಗೆ ಯಾಕೋ ಅನ್ನಿಸ್ತಾ ಇದೆ ಕಣೆ ವೈದೇಹಿ, ಸುಹಾಸಿನಿ ಒಳ್ಳೆಯವಳು ಆಗಿರ್ಬೋದಾ ಅಂತ. ಅಮ್ಮ, ನೀನು ಹೇಳೋದು ಸರಿ ಇದೆ, ಆದರೆ ಸುಹಾಸಿನಿ ಬದಲಾಗಿದ್ದಾಳೆ ಅಂತ ನೀನು ಹೇಗೆ ಹೇಳ್ತೀಯ? ತಾಯಿ ಕರಳಿಗೆ ಯಾರೂ ಮೋಸ ಮಾಡೋದಕ್ಕಾಗಲ್ಲ ಕಣೆ. ಸುಹಾಸಿನಿ ಕಣ್ಣೀರು ಹಾಕ್ಕೊಂಡು ಅಮ್ಮ ನಂದು ತಪ್ಪಾಗಿದೆ ಅಂತ ನನ್ನ ಹತ್ರ ಬಂದು ಹೇಳಿದಾಗಲೇ ನನಗಾಗಲೇ ಅನ್ನಿಸ್ತು ಅವಳು ಬದಲಾಗ್ತಾ ಇದ್ದಾಳೆ ಅಂತ. ಅದು ಅಲ್ಲದೆ ಅವಳು ಸುಳ್ಳು ಹೇಳಿದರೆ ನನಗೆ ಅಲ್ಲೇ ಗೊತ್ತಾಗ್ತಾ ಇತ್ತು. ಹೆತ್ತ ಕರಳಿಗೆ ಯಾರಿಂದಲೂ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಅಜ್ಜಿ ಹೇಳ್ತಿರೋದು ಸರಿ ಅಂತ ನನಗೂ ಅನಿಸ್ತಾ ಇದೆ. ಅಮ್ಮ, ನಿನಗೂ ಅನಿಸ್ತಿದ್ಯಾ ಆ ಸುಹಾಸಿನಿ ಒಳ್ಳೆಯಳಾಗಿದ್ದಾಳೆ ಅಂತ? ಇವಾಗ ತಾನೇ ಅತ್ತೆ ಅಗ್ನಿ ಜೊತೆ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಏನು ಅಗ್ನಿ ಹತ್ರ ಮಾತಾಡ್ತಿದ್ಲಾ? ಏನು ಅಂತ ಮಾತಾಡ್ತಿದ್ಲು? ಅಮ್ಮ, ಗಾಬರಿ ಆಗಬೇಡಿ. ಅತ್ತೆ ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ಆದರೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾಯಿದ್ರು. ಇದರಿಂದ ನನಗೆ ಗೊತ್ತಾಗುತ್ತೆ ಅಲ್ವಮ್ಮ ಅವ್ರು ಬದಲಾಗ್ತಿದ್ದಾರೆ ಅಂತ. ಬಾ, ದೇವ್ರ ದೊಡ್ಡವನು ಅಮ್ಮ. ವೈದೇಹಿ, ನಾನು ಹೇಳಲಿಲ್ವಾ ಅವಳು ಬದಲಾಗ್ತಿದ್ದಾಳೆ ಕಡೆ, ಖಂಡಿತ ಬದಲಾಗ್ತಾಳೆ. ಹೌದಮ್ಮ, ಅಂತೂ ಇಂತೂ ನಮ್ಮ ಕುಟುಂಬ ಒಂದಾಯ್ತು, ನಂಗೆ ಅಷ್ಟೇ ಸಾಕು. ನಮ್ಮ ಮನೆಗೆ ಎಲ್ಲ ಒಳ್ಳೇದಾಗ್ತಿದೆ. ಸುಹಾಸಿನಿನೂ ಬದಲಾದ್ಲು. ಈಗ ಸೂರ್ಯ ಒಬ್ರು ಸಿಕ್ಬಿಟ್ರೆ ನಮ್ಮ ಮನೆ ನಂದ ಗೋಕುಲ. ಅಮ್ಮ, ಅಪ್ಪ, ಏನಿದೆ ಸರ್ಪ್ರೈಸು? ಹಂಗೆ ನಾವು ಅಲ್ಲ ಕಣೆ, ನೀನು ಹೀಗ ಮಾಡೋದು? ನಾನೇನು ಮಾಡಿದೆ? ಅಲ್ಲ ಅಮ್ಮು, ವೈಜಯಂತಿಯವರೇ ನಿಮ್ಮ ಅತ್ತೆ ವೈದೇಹಿ ಅಂತ ಗೊತ್ತಾದ ಮೇಲೂ ನಮ್ಗೆ ಹೇಳಲೇ ಇಲ್ವಲ್ಲೇ? ಅಯ್ಯೋ ಅಮ್ಮ, ಸಾರಿ ಅಮ್ಮ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ವೇದ ಅಂತೂ ಇಡೀ ಕಂಪ್ನಿ ಆಸ್ತಿ ಎಲ್ಲನೂ ಅತ್ತೆ ಹೆಸ್ರಿಗೆ ಮಾಡೋದಕ್ಕೆ ಹೇಳಿದ್ದ, ಹಾಗಾಗಿ ಮರ್ತ್ಬಿಟ್ಟೆ ಅಮ್ಮ, ನಿಮ್ಗೆ ಹೇಳೋಕ್ಕಾಗಲಿಲ್ಲ, ಸಾರಿ. ಪರವಾಗಿಲ್ಲ ಬಿಡು ಅಮ್ಮ. ನಾನೇ ಅತ್ತೆನ ಮನೆ ಕರ್ಕೊಂಡು ಬಂದು ನಿಮ್ಮೆಲ್ರಿಗೂ ಈ ಸುದ್ದಿನ ಹೇಳಬೇಕು ಅಂತಿದ್ದೆ. ಈಗ ನೀವು ಬಂದಿದ್ದು ಒಳ್ಳೇದಾಯ್ತು. ಅತ್ತೆನ ನೋಡೋದಕ್ಕೆ ಬಂದ್ರಾ? ಇಲ್ಲ ಕಣೆ, ನಿಮ್ಮ ಅತ್ತೆನೇ ನಮ್ಮನ್ನು ಬರಕ್ಕೆ ಹೇಳಿದ್ರು, ಅದಕ್ಕೆ ಬಂದ್ವಿ. ಅತ್ತೆ ಬರೋದಕ್ಕೆ ಹೇಳಿದ್ರಾ? ಯಾಕೆ? ಅತ್ತೆ ಅಂದರೆ ಸುಹಾಸಿನಿ ಅವ್ರು ಬರಕ್ಕೆ ಹೇಳಿದ್ದು ನಮ್ಮನ್ನು. ಓ, ಸುಹಾಸಿನಿ ಅತ್ತೆಯವ್ರು ಬರೋದಕ್ಕೆ ಹೇಳಿದ್ರಾ? ಯಾಕೆ ಬರೋದಕ್ಕೆ ಹೇಳಿರ್ಬೋದು? ಅದೇ ನನಗೂ ಗೊತ್ತಿಲ್ಲ ಅಮ್ಮ. ನಿನ್ನೆ ರಾತ್ರಿ ಫೋನ್ ಮಾಡಿದರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಇದೇ ಮೊದಲನೇ ಸಲ ಅವ್ರು ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ದು. ನನಗೆ ಫೋನ್ ಮಾಡಿದ್ದು ಸುಹಾಸಿನಿ ಅವರೇ ಅಂತ ಅನುಮಾನ ಬರೋ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು. ನಾಳೆ ನಮ್ಮ ಮನೆಗೆ ಬನ್ನಿ ಅಂದರು. ಯಾಕೆ ಅಂತ ಕೇಳಿದಾಗ ಮೊದಲು ನೀವು ಬನ್ನಿ ಆಮೇಲೆ ಹೇಳ್ತೀನಿ ಅಂದರು. ನನಗೆ ಆಶ್ಚರ್ಯ ಆಯಿತು, ಸುಹಾಸಿನಿ ಅವರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ಲ ಅಂತ. ಬದಲಾವಣೆ ಜಗದ ನಿಯಮ ಅಪ್ಪ. ಏನೇ ಹಾಗಂದ್ರೆ? ಅಂದರೆ ಕಾಲ ಎಲ್ಲರೂ ಕಾಲನ ಎಳೆಯುತ್ತೆ ಅಂತ. ಅದೇನೇ ಒಕ್ಟೊಕ್ಟಾಗಿ ಮಾತಾಡ್ತಿದ್ಯಾ? ಸರಿಯಾಗಿ ಬಿಡಿಸಿ ಹೇಳು. ನಮ್ಮ ಸುಹಾಸಿನಿ ಅತ್ತೆಗೆ ತಾನು ಇದುವರೆಗೂ ಮಾಡಿದ್ದೆಲ್ಲ ತಪ್ಪು ಅಂತ ಅರ್ಥ ಆಗಿದೆ. ಅದಕ್ಕೆ ಎಲ್ಲನೂ ಈಗ ಸರಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮೇ ಬಿ ನಿಮ್ಮನ್ನು ಕರೆಸಿರ್ಬೋದು. ಅಯ್ಯೋ, ನಾನು ನೋಡು ಬಾಗಲೇ ನಿಂತು ಮಾತಾಡ್ತಿದ್ದೀನಿ. ಬನ್ನಿಪ್ಪ ಒಳಗೆ.
ಮಾ ಬನ್ನಿ ಬನ್ನಿ ಅಯ್ಯೋ ಇದೆ ಕೂತ್ಕೊಂಡು ಅಮ್ಮಡ ಅಲ್ಲಮ್ಮ ಅಂಜನ ಕರ್ಕೊಂಡ್ ಬರತ್ತಾನೆ ಅವಳೆಲ್ಲೇ ಬರ್ತಾಳೆ ಓದೋದನ್ನ ಬಿಟ್ಟು ಓದು ಓದು ಮತ್ತೆ ಓದು ಅಷ್ಟೇ. ನಮಸ್ಕಾರ. ಈಗ ಬಂದ್ರ? ಹೌದು. ಯಾಕೆ ಇದ್ರಿ? ಕುತ್ಕೊಡಿ. ನಮಸ್ಕಾರ. ಹೇಗಿದ್ದೀರಾ ಸುಹಾಸಿನಿ ಮೇಡಮ್? ಚೆನ್ನಾಗಿದ್ದೀನಿ. ನೀವು ನನ್ನ ಮೇಡಮ್ ಅಂತ ಕರೆಯೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಅತ್ತೆ, ನಮ್ಮ ಅಪ್ಪ ಅಮ್ಮನ ಬರೋದಕ್ಕೆ ಹೇಳಿದ್ರಂತೆ. ಯಾಕೆ? ಒಳ್ಳೆ ಪ್ರಶ್ನೆ. ಮನೆಯಲ್ಲಿ ಚಿಕ್ಕ ಮಗು ಇಟ್ಕೊಂಡು ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ಮಗು ಹುಟ್ಟಿದ 6-7 ತಿಂಗಳಿಗೆ ನಾಮಕರಣ ಮಾಡಬೇಕಲ್ವಾ? ನಾವಿನ್ನೂ ಮಾಡಿಲ್ಲ. ಚಿಕ್ಕ ಮಕ್ಕಳು ಬೇಗ ಬೆಳೆದ್ಬಿಡ್ತಾರೆ. ಆದಷ್ಟು ಬೇಗ ನಾವು ನಾಮಕರಣ ಶಾಸ್ತ್ರನ ಮಾಡಿ ಮುಗಿಸ್ಬೇಕು. ಕರೆಕ್ಟು, ನನಗೆ ಹೊಳಿಲೇ ಇಲ್ಲ ನೋಡಿ. ಆದಷ್ಟು ಬೇಗ ನಾಮಕರಣ ಮಾಡಬೇಕು. ಮನೆಯಲ್ಲಿ ಒಂದಾದ್ಮೇಲೆ ಒಂದು ಚಿಂತೆ, ಏನೇನೋ ಸಮಸ್ಯೆ. ಅದಕ್ಕೆ ನಮಗೂ ಅದ್ರ ಬಗ್ಗೆ ಯೋಚನೆ ಬರಲೇ ಇಲ್ಲ. ಸುಹಾಸಿನಿಯವರೇ, ನೀವು ನೆನಪು ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಒಂದು ಕೆಲಸ ಮಾಡೋಣ, ನಾಳೆನೇ ನಾಮಕರಣ ಮಾಡೋಣವಾ? ನಾಳೆನಾ? ಇಷ್ಟೊಂದು ಹರಿಬರಿಯಲ್ಲಿ ಮಾಡಬೇಕಾ? ನಾಳೆ ಮಾಡಿದ್ರು ಒಂದೇ, ಇನ್ನೊಂದು ದಿನ ಮಾಡಿದ್ರು ಒಂದೇ ಅಲ್ವಾ? ಆದಷ್ಟು ಬೇಗ ಆದರೆ ಒಳ್ಳೆಯದೇ ತಾನೇ? ಅಲ್ಲ, ತಕ್ಷಣಕ್ಕೆ ಅದಕ್ಕೆಲ್ಲ ತಯಾರಿ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ. ಇದೇ ನಿಮ್ಮ ಹೆಣ್ಮಕ್ಳ ಮದುವೆನಾ ಗ್ರ್ಯಾಂಡಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ? ಇದು ನಾಮಕರಣ ಅಷ್ಟೇ. ಈಗ ನಾಮಕರಣ ಎಲ್ಲಿ ಮಾಡೋದು? ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ನನಗೆ ಗೊತ್ತಿರೋರೊಬ್ಬರು ಪುರೋಹಿತರಿದ್ದಾರೆ. ಅವ್ರಿಗೆ ಹೇಳಿ ನಾನು ಎಲ್ಲ ಅರೇಂಜ್ಮೆಂಟ್ಸು ಮಾಡಿಸಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಾಮಕರಣ ಮುಗಿಸ್ಕೊಂಬಂದ್ರೆ ಆಯಿತು. ನಾಮಕರಣದ ಬಗ್ಗೆ, ಪೂಜೆ ಬಗ್ಗೆ, ತಯಾರಿ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲ ನಾನು ನೋಡ್ಕೋತೀನಿ. ನಾಳೆಗೋಸ್ಕರ ನಾನು ಎಲ್ಲ ಚೆನ್ನಾಗೇ ತಯಾರಿ ಮಾಡ್ಕೊಂಡಿದ್ದೀನಿ. ಅತ್ತೆ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕಾರ್ತಿ? ಮನೆಯವ್ರ ಹತ್ರ ಥ್ಯಾಂಕ್ಸು ಸಾರಿ ಎರಡೂ ಹೇಳಬಾರ್ದು. ಅದೇನಿದ್ರು ಹೊರಗಿನವ್ರ ಹತ್ರ. ನಾನು ಆ ಅಗ್ನಿ ಮಾತು ಕೇಳಿಕೊಂಡು ಮಾಡಬಾರ್ದು ದ್ರೋಹ ಎಲ್ಲ ಮಾಡಿದ್ದೀನಿ. ಆದರೂ ನನ್ನನ್ನು ಮತ್ತೆ ನಂಬಿ ಈ ಮನೆಯಲ್ಲಿರೋದಕ್ಕೆ ಜಾಗ ಕೊಟ್ಟಿದ್ದೀರ, ಅತ್ತೆ ಅನ್ನೋ ಸ್ಥಾನ ಕೊಟ್ಟಿದ್ದೀರ. ನೀವಿಷ್ಟೆಲ್ಲ ಮಾಡಿರುವಾಗ ನಾನು ಇಷ್ಟಾದರೂ ಮಾಡದೇ ಇದ್ರೆ ಹೇಗೆ? ಅತ್ತೆ, ನಿಜಕ್ಕೂ ಈ ಬದಲಾವಣೆ ತುಂಬ ಖುಷಿ ಕೊಡ್ತಾ ಇದೆ. ಈಗ ಈ ಮನೆ ತುಂಬಿದ ಕುಟುಂಬ ಥರ ಅನಿಸ್ತಾ ಇದೆ. ಪರಿಯವರೇ, ಮಂಜು ಅವರೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನೀವು ದೇವಸ್ಥಾನದ ಹತ್ರ ಬಂದರೆ ಸಾಕು. ನಾಳೆನೇ ನಾಮಕರಣ ಅಂದರೆ ನಮ್ಮಿಂದ ಏನಾದರೂ? ಏನು ಬೇಡ. ನಾಳೆ ನೀವಿಬ್ಬರು ಅಜ್ಜಿ ತಾತ ಅನ್ನೋ ಗತ್ತಲ್ಲಿ ಬನ್ನಿ, ಗತ್ತಲ್ಲಿ ಹೋಗಿ. ತಯಾರಿ ಎಲ್ಲ ನಾನು ನೋಡ್ಕೋತೀನಿ.
ದೊಡ್ಡವನಾದ ಮೇಲೆ ನನ್ನನ್ನು ನೋಡ್ಕೊತೀಯ, ತೇಜಸ್ಸು ನೀನು ನನ್ನನ್ನು ಮಹಾರಾಜರ ಥರ ನೋಡ್ಕೊತೀಯ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನನ್ನು ಈ ಸ್ಥಿತಿಗೆ ತಂದ ವೇದಾಂತ್ ಮನೆಯವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಬಿಡಬಾರ್ದಪ್ಪ. ಅವ್ರು ನನಗೆ ನೋವು ಏನಂತ ತೋರಿಸ್ಕೊಟ್ಟಿದ್ದಾರೆ. ನನಗಾದ ನೋವುಕ್ಕಿಂತ ಅವ್ರಿಗೆ 2 ಪಟ್ಟು ಜಾಸ್ತಿ ನೋವು ಕೊಡ್ಬೇಕಪ್ಪ. ಅಪ್ಪಾಜಿ, ನಿಮ್ಮ ಪ್ಲಾನ್ ವರ್ಕ್ ಆಯ್ತು. ಏನಾಯ್ತು? ನೀವು ಹೇಳಿದಾಗೇನೆ ಆ ಸುವಾಸಿನಿ ಅವ್ರ ಮನೆ ಮಗುಗೆ ನಾಮಕರಣ ಫಿಕ್ಸ್ ಮಾಡಿದ್ದಾರೆ. ನಾಳೆನೇ ದೇವಸ್ಥಾನದಲ್ಲಿ ನಾಮಕರಣ ಇದೆ ಅಪ್ಪಾಜಿ. ಅಪ್ಪ, ಏನು ಮಾಡ್ತಿದ್ದೀರಾ? ನಾಳೆ ಅವ್ರ ಮನೆಯಲ್ಲಿ ನಾಮಕರಣದ ಸಿದ್ಧತೆ ನಡೀತಾ ಇದೆ. ಸತ್ಯ ಅಂದರೆ ನಾಳೆ ಅಲ್ಲಿ ಆಗೋದು ನಾಮಕರಣ ಅಲ್ಲ, ತಿಥಿ. ಇಲಿನ ಬಿಲದಿಂದ ಹೊರಗಡೆ ತರಬೇಕು ಅಂದರೆ ಅದಕ್ಕೆ ತಿಂಡಿ ಹಾಕಬೇಕು. ಆ ತಿಂಡಿನೇ ಈ ನಾಮಕರಣ. ಮನೆಯಲ್ಲಿ ಚಳಿಗೆ ಬೆಚ್ಚು ಕೂತಿರೋ ವಶಿಷ್ಠ ಕುಟುಂಬದವರೆಲ್ಲ ನಾಳೆ ಆಚೆಗೆ ಬರ್ತಾರೆ. ಅವ್ರು ಆಚೆಗೆ ಬಂದ್ರೆ ಸಾಕು, ಇಲಿ ಬೋನಲ್ಲಿ ಸಿಕ್ಕ ಹಾಗೆ ಸಿಕ್ಕಾಕೋತಾರೆ. ಇನ್ನು ಉಳಿದಿರೋದು ಒಂದೇ ಕೆಲಸ, ಇಲಿನ ನೀರಲ್ಲಿ ಮುಳುಗಿಸೋದು. ಯಾರಪ್ಪ ನಾಳೆ ಟಾರ್ಗೆಟು? ನಾಳೆ ಬೈ 1 get 1 ಫ್ರೀ ಆಫರು. ಒಂದು ಪ್ಯಾಂಟ್ ತೊಗೊಂಡ್ರೆ ಒಂದು ಚಡ್ಡಿ ಫ್ರೀ ಕೊಡ್ತಾರೆ, ಒಂದು ಸೌಟ್ ತೊಗೊಂಡ್ರೆ ಒಂದು ಚಮಚ ಫ್ರೀ ಕೊಡ್ತಾರೆ. ನಾಳೆ ನಾನು ಒಬ್ಬ ದೊಡ್ಡವ್ರ ಜೀವದ ಜೊತೆ ಒಂದು ಚಿಕ್ಕ ಜೀವನ ತಗೊತೀನಿ. ಬೈ 1 get 1 ಫ್ರೀ. ನಮ್ಮಪ್ಪ ಬಂದಾಯ್ತು. ಈಗ ವಶಿಷ್ಠ ಫ್ಯಾಮಿಲಿ ಕತೆ ಮುಗೀತು. ಅಪ್ಪ ಸಾಕು. ಅಗ್ನಿ, ಗುಂಡನ ತಾರಮ್ಮಯ್ಯ ನಂಗೆ ನೋಡೋದು ಪಾಪು ರಾಜಕುಮಾರ. ತಾರಮ್ಮಯ್ಯ ಆನದು ಆರದು ಆರದು ಬಂಗಾರಿನ ಹೊಡೆದಿದ್ದು. ಇವನಿಗೆ ನಿದ್ದೆ ಬರ್ತಿದೆ ಅನ್ಸುತ್ತೆ, ನಾನು ತೊಟ್ಲಿಗೆ ಹಾಕ್ಬಿಟ್ಟು ಬರ್ತೀನಿ. ಅಮ್ಮೋ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹೊಡೆದ ಅಂತ ಕಾಣುತ್ತೆ. ನಿಮ್ಮತ್ತೆ ಸುಹಾಸಿನಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಯಾವಾಗಲೂ ನಮ್ಮನ್ನು ಕೋಪದಿಂದನೇ ಮಾತಾಡಿಸ್ತಾ ಇದ್ರು. ನಾವು ಅವ್ರ ಕಣ್ಗಳಿಗೆ ಕಾಣಿಸ್ತಾನೆ ಇರಲಿಲ್ಲ. ಕೋಪ, ತಾತ್ಸಾರ, ಅಹಂಕಾರ ಇವೇ ಅವ್ರ ಮಾತಿನಲ್ಲಿ ಯಾವಾಗಲೂ ಧನಿಸ್ತಾ ಇತ್ತು. ಆದರೆ ಇವತ್ತು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತೀನಿ. ಹ್ಞೂ ಕಣ್ರೆ, ನನಗೆ ಯಾವಾಗಲೂ ನಿಮ್ಮ ಮನೆಗೆ ಬರಬೇಕು ಅಂದರೆ ತುಂಬ ಮುಜುಗರ ಅನಿಸೋದು. ಎಲ್ಲಿ ಕೂತ್ಕೋಬೇಕು, ಹ್ಯಾಗೆ ಕೂತ್ಕೋಬೇಕು, ಏನು ಮಾತಾಡಬೇಕು, ಹ್ಯಾಗೆ ತಿನ್ನಬೇಕು, 1 2 ತಲೆನೋವು ಸಾಲದಕ್ಕೆ ನಿಮ್ಮ ಅತ್ತೆ ಇದ್ದಾರಲ್ಲ, ಒಂಥರ ಕೊಂಕಾಡೋರು. ಆದರೆ ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ನಿಜವಾಗ್ಲೂ ಬದಲಾಗಿದ್ದಾರೆ ಅಂತೀರಾ? ಹ್ಞೂ ಅಮ್ಮ, ನನಗೂ ಹಾಗೆ ಅನಿಸುತ್ತೆ. ನಾನು ಅಮ್ಮು ತುಂಬ ದಿನದಿಂದ ನಾಮಕರಣ ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ. ಆದರೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮೇ ಇರಲಿಲ್ಲ. ಆದರೆ ಸುಹಾಸಿನಿ ಅತ್ತೆ ನೋಡಿ, ನಾಮಕರಣಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊದಲಾಗಿದ್ರೆ
ಮನೆಯಲ್ಲಿ ಒಂದು ಪೂಜೆ ಇದ್ದಿದ್ರೆ ಪೂಜೆ ಕರೆಕ್ಟ್ ಟೈಮಿಗೆ ಬರೋರು, ಆರತಿ ತೊಗೊಂಡು ಹೋಗ್ಬಿಡೋರು. ಅವ್ರು ಯಾವತ್ತೂ ಈ ರೀತಿ ತಯಾರಿ ಮಾಡ್ಕೊಂಡಿದ್ದನ್ನು ನಾನು ನೋಡೇ ಇಲ್ಲ. ಏನಂತೀಯ ಅಮ್ಮು? ಅಮ್ಮು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಅಮ್ಮು, ಯಾಕೆ ನಿನಗೆ ಸುಹಾಸಿನಿ ಮೇಲೆ ನಂಬಿಕೆ ಇಲ್ವಾ? ಹಾಗೇನಿಲ್ಲಮ್ಮ, ನನ್ನ ಯೋಚನೆ ಬೇರೆನೇ ಇದೆ. ನಿನ್ನ ಯೋಚನೆಗಳು ದೇವರೇ ಬಲ್ಲ. ಏಯ್, ಇನ್ನೇನೇ ಯೋಚನೆ ನಿನಗೆ? ನೀ ಮತ್ತೆ ಬಂದಾಯಿತು, ಸುಹಾಸಿನಿಯವರು ಬದಲಾದ್ರು, ಇನ್ನೇನು ಬೇಕು ನಿನಗೆ? ಎಲ್ಲ ಅವ್ರ ಕಾಲ್ಗುಣ. ಇನ್ಮೇಲೆ ಈ ಮನೆ ನಂದ ಗೋಕುಲದ ಥರ ಇರುತ್ತೆ. ವಿಕ್ಕಿ ಒಬ್ಬ ಇರಬೇಕಾಗಿತ್ತು. ಆರ್ತಿ, ನೊಂದ್ಕೋಬೇಡ್ವೆ. ಈ ಸಂದರ್ಭದಲ್ಲಿ ವಿಕ್ಕಿ ನನ್ನ ಜೊತೆಗಿರಬೇಕಾಗಿತ್ತು ಅಂತ ಅನ್ನಿಸ್ತು. ಬಾಯಿ ತಪ್ಪು ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಮ್ಮ. ಇಲ್ಲ ಅಮ್ಮ, ಬೇಜಾರೇನಿಲ್ಲ. ವಿಕ್ಕಿ ಅವ್ರದ್ದೊಂದು ನೆನಪು ಹಾಗೆ ಬಂದು ಹೋಯಿತು. ವಿಕ್ಕಿ ಅವರು ನಾನು ಪ್ರೆಗ್ನೆಂಟ್ ಆಗಿದ್ದಾಗಲೇ ಮಗುಗೆ ಒಂದು ಹೆಸರನ್ನ ಹುಡುಕಿಟ್ಟಿದ್ರು, ಅದು ನೆನಪಾಯಿತು. ಆರ್ತಿ, ಏನೇ ಆ ಹೆಸರು? ನಾನು ಅದನ್ನು ಹೇಳಲ್ಲ. ನನಗೆ ಗೊತ್ತಿಲ್ದರೆ ಹೆಸರೇನೆ ಹೇಳ. ಈಗ ಅಮ್ಮ, ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು, ಆದರೆ ನೀನು ಮರ್ತಿದ್ಯಾ ಅಷ್ಟೇ. ನಾನೆಲ್ಲ ಅಮ್ಮು, ಬೇಡ, ಅದು ಸರ್ಪ್ರೈಸ್. ಇಲ್ಲ ಅಮ್ಮ, ನಾನು ನಾಳೆನೇ ಹೇಳೋದು. ಅಲ್ಲಿ ತನಕ ನೀವು ಕಾಯಲೇಬೇಕು. ಬರೀ ನಾಳೆ ನಾಮಕರಣ ಆದಾಗ ಹೆಸರೇನು ಅಂತ ಗೊತ್ತಾಗುತ್ತೆ. ಈಗ ಮನೆಗೆ ಹೋಗೋದಕ್ಕೆ ಗೊತ್ತಾಗುತ್ತೆ. ನಡಿ ಹೋಗೋಣ. ನಿಮ್ಮ ಅಮ್ಮನೇ ಕಾಡಿಸ್ತೀಯಾ? ಇರು, ನನ್ನ ಮೊಮ್ಮಗ ದೊಡ್ಡವನಾಗಲಿ, ಆಮೇಲೆ ಮಾಡಿಸ್ತೀನಿ. ಬರೀ ಟೈಮ್ ಆಯಿತು, ಹೋಗೋಣ. ಸರಿ, ಬರ್ತೀನಿ. ಮನೆ ಬರ್ತೀನಿ ಪುಟ್ಟ. ಪಾಪ ಸುಸ್ತಾಗೋಯ್ತು. ಸುಹಾಸಿನಿ, ಏನೇ ಇದು? ಶಾಪಿಂಗ್ ಹೋಗಿದ್ನಮ್ಮ. ಇಷ್ಟೊಂದಿಲ್ಲ ನೀನು ಒಬ್ಬಳೇ ಶಾಪಿಂಗ್ ಮಾಡ್ತೀನಿ? ಹೌದಮ್ಮ, ನಾನು ಒಬ್ಬಳೇ ಹೋಗಿ ಶಾಪ್ ಮಾಡ್ಕೊಂಡು ಬಂದೆ. ಅಮ್ಮ, ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ಅಲ್ವಾ? ಅದಕ್ಕೆ ನಾನೇ ಹೋಗಿ ಸಂತೋಷವಾಗಿ ಎಲ್ಲರಿಗೂ ಶಾಪ್ ಮಾಡ್ಕೊಂಡು ಬಂದೆ. ವಿಕ್ರಾಂತ್ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಅಮ್ಮ. ಯಾಕೆಂದರೆ ಮಕ್ಕಳ ಪ್ರೀತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಮಾಡಿಸ್ತವನೇ ಅವನು. ಅವನ ಮಗು ನಾಮಕರಣಕ್ಕೆ ನಾನು ಇಷ್ಟು ಮಾಡದೆ ಹೋದರೆ ಹೇಗೆ? ಅಮೂಲ್ಯ, ಆರ್ತಿ, ಇದರಲ್ಲಿ 2 ಒಳ್ಳೆ ರೇಷ್ಮೆ ಸೀರೆ ಇದೆ, 2 ನೆಕ್ಲೆಸ್ ಇದೆ ನಿಮ್ಮಿಬ್ಬರಿಗೂ. ಥ್ಯಾಂಕ್ಸ್ ಅತ್ತೆ. ಅಮ್ಮ, ಇದರಲ್ಲಿ ನಿನಗೆ ಇಷ್ಟವಾದ ಕಲರ್ ಸೀರೆ ಇದೆ, 4 ಎಳೆ ಚೈನ್ ಇದೆ ನಿನಗೆ. ನಂಗೆ ಆಶೀರ್ವಾದ ಮಾಡಮ್ಮ. ನನ್ನ ಜೀವನದಲ್ಲಿ ತುಂಬ ತಪ್ಪುಗಳು ಮಾಡಿಬಿಟ್ಟಿದ್ದೀನಮ್ಮ. ನಿನ್ನ ಮನಸ್ಸಿಗೂ ತುಂಬ ನೋವು ಮಾಡಿದ್ದೀನಿ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಆದರೂ ನಿನ್ನ ಆಶೀರ್ವಾದದಿಂದ
ಸ್ವಲ್ಪ ಆದರೂ ನನ್ನ ಪಾಪ ಕಳ್ಕೊಬೋದೇನೋ ಅಂತ. ಸುಹಾಸಿನಿ, ನೀನು ಮಾಡಿದ್ದ ತಪ್ಪನ್ನ ನೀನು ತಿದ್ದುಕೊಂಡಿಯಲ್ಲ, ನನಗದೇ ಖುಷಿ ಆಗ್ತಾಯಿದೆ. ನೀನು ಬದಲಾದೆ ಅಲ್ವಾ, ಅದೇ ಖುಷಿ ನನಗೆ. ಸುಹಾಸಿನಿ, ನನಗೇನು ತರಲಿಲ್ವಾ? ಇಲ್ಲ,